ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ವಕ್ಷೇತ್ರ ಕನಕಪುರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಹಾಕ್ತಾ ಇದ್ದಾರೆ. ಮನೆ ದೇವರು ಕೆಂಕೇರಮ್ಮನ ದರ್ಶನವನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿ ಡಿಕೆಶಿ ಅವರು. ಕನಕಪುರ ಪಟ್ಟಣದಲ್ಲಿರುವಂತಹ ಕೆಂಕೇರಮ್ಮನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಕೆಶಿ. ಸ್ವಕ್ಷೇತ್ರ ಕನಕಪುರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್ ಹಾಕ್ತಾ ಇದ್ದಾರೆ. ಮನೆ ದೇವರು ಕೆಂಕೇರಮ್ಮನ ದರ್ಶನವನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಕನಕಪುರ ಪಟ್ಟಣದಲ್ಲಿರುವಂತಹ ಕೆಂಕೇರಮ್ಮನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ವೇಳೆ ಡಿಕೆಶಿಗೆ ಕ್ರೇನ್ ಮೂಲಕ ಸೇಬಿನ ಹಾರ ಹಾಕಿದ್ದಾರೆ ಅಭಿಮಾನಿಗಳು. ಕನಕಪುರದಲ್ಲಿ ಎಲ್ಲೆಲ್ಲೂ ಡಿಕೆ ಘೋಷಣೆಗಳು ಮೊಳಗ್ತಾ ಇದೆ. ಹುಟ್ಟೂರು ದೊಡ್ಡ ಆಲಹಳ್ಳಿಯಲ್ಲಿ ಬೃಹತ್ ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಭರ್ಜರಿ ರೋಡ್ ಶೋ ಮೂಲಕ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ರಾತ್ರಿ 8 ಗಂಟೆಗೆ ಕನಕಪುರ ಟೌನ್ಗೆ ಭೇಟಿಯನ್ನ ಕೊಡ್ತಾರೆ ಮುಖ್ಯಮಂತ್ರಿಗಳು. ಸಾರ್ವಜನಿಕರನ್ನ ಉದ್ದೇಶಿಸಿ ಸಿಎಂ ಡಿಕೆಶಿ ಅವರು ಮಾತನಾಡ್ತಾರೆ. ಒಂದು ಕಡೆ ಅವರ ಮನೆ ದೇವರಾದಂಥ ಕೆಂಕೇರಮ್ಮನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸ್ತಾ ಇರುವಂಥ ಸಂದರ್ಭ. ಅದೊಂದು ಕಡೆ ಸುಮಾರು 20 ಜಾಗಗಳಿಗೆ ಇವತ್ತು ಅವರು ಭೇಟಿ ಕೊಟ್ಟಿರೋದು. ಎಲ್ಲ ಭಾಗದಲ್ಲೂ ಕೂಡ ರೋಡ್ ಶೋ ನಡೆಸೋದ್ರ ಮೂಲಕ ಆ ಭಾಗದ ಜನರಿಗೆ ಮತದಾರರಿಗೆ ತಾವು ಮುಖ್ಯಮಂತ್ರಿ ಆಗಬೇಕು ಅಂತೇನು ಎಲ್ಲರೂ ಕೂಡ ಬಯಸ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಈ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ರಾತ್ರಿ 8 ಗಂಟೆಗೆ ಕನಕಪುರ ಟೌನ್ಗೆ ಭೇಟಿಯನ್ನು ಕೊಟ್ಟು ಸಾರ್ವಜನಿಕರನ್ನು ಉದ್ದೇಶಿಸಿ ಸಿಎಂ ಡಿಕೆಶಿ ಅವರು ಮಾತನಾಡ್ತಾರೆ. ತಾಯಿ ಚಾಮುಂಡಿ, ಈ ಆರವಳ್ಳಿಯಲ್ಲಿರುವಂತಹ ತಾಯಿ ಚಾಮುಂಡಿಯ ಪಾದಗಳಿಗೆ, ಚಾಮುಂಡಿ ನಮ್ಮ ನಾಡಿನ ದೇವತೆ. ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದ್ರೂ ಕೂಡ ನಾನು ಇನ್ನೊಂದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇನೆ. ಆದ್ರೆ ಆರವಳ್ಳಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ, ಆ ಪದ್ಮ ಕಮಲಗಳಿಗೆ ನನ್ನ ನಮಸ್ಕಾರವನ್ನ ಮಾಡಿ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನ್ನ ಈ ಒಂದು ಹೊಸ ಯಾತ್ರೆಯ ಪ್ರಾರಂಭವನ್ನ ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಒಳ್ಳೆಯವರ ಮನೆಗೆ ಬಂದು ಕೂತ್ಕೊಂಡು ರಾಜಕಾರಣ ಪ್ರಾರಂಭ ಮಾಡ್ತಿದ್ದೆ. ಮುದ್ದೇಗೌಡರು, ಅಲಿ ಸಾಹೇಬರು, ಮರಿಗೌಡರು, ಸಂತರು, ಚಲವೇಗೌಡರು, ಸಿದ್ದಪ್ಪನವರು, ಇಂಥವರೆಲ್ಲ ಕೂಡ, ಪುಟ್ಟಸ್ವಾಮಿಯವರು, ಇಂಥ ಪುಟ್ಟೇಗೌಡರು ಎಲ್ಲ ಕೂಡ ಅವತ್ತಿನ ಕಾಲದಲ್ಲಿ ಅವರ ಮನೆ ಮಕ್ಕಳಾಗಿ ನನ್ನನ್ನ ಬೆಳೆಸಿದ್ರು. ಏನೇ ಇದು ಕೂಡ ಈ ಚಿಕ್ಕ ಹುಡುಗ, ಈ ಚುಟ್ಕ ಹುಡುಗ ಬೆಳಿಲಿ ಅಂತೇಳಿ ರಾಮಕೃಷ್ಣ ಹೆಗ್ಡೆ ಅವರು ಇದೇ ಕ್ಷೇತ್ರದಿಂದ, ಪಿಜಾರ್ ಸಿಂಗ್ಯಾರ್ ಅವರು ಅವತ್ತು ಜೊತೆಲಿದ್ರು. ಇವತ್ತು ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವರು ಕೂಡ ಇವತ್ತು ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ಅನೇಕ ನಾಯಕರುಗಳು ನನ್ನ ಮೇಲೆ ಸ್ಪರ್ಧೆ ಮಾಡಿದಂತ ನಾರಾಯಣಗೌಡರು ಆದಿಯಾಗಿ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ನನ್ನ ಸ್ಟೇಜ್ ಅಲ್ಲಿ ವಿಶ್ವನಾಥ್ ಕೂಡ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಇಕ್ಬಾಲ್ ಹುಸೇನ್
ಇಲ್ಲಿ ಹೆಸರು ಮಾತ್ರ MLA. ನಾನೇ ಈ ಆರವಳ್ಳಿ ರಾಮನಗರಕ್ಕೆ MLA. ನಾನು DK ಶಿವಕುಮಾರ್, ಸುರೇಶ್ ಅವರು ನಿಮ್ಮೆಲ್ಲರಿಗೂ ಕೂಡ ನನಗೆ ವೋಟ್ ಹಾಕ್ಬೇಕು ಅಂತೇಳಿ ಕೇಳಿದೆ. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರರಾದಂತ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡಿದ್ದೀರಿ. ನಾನು ಅವ್ನಿಗೆ ಹೇಳಿದೆ, ಮಾತು ಕಡಿಮೆ ಕೊಡೋ, ಮುಹೂರ್ತ ಇಡಬೇಡ, ಡೇಟ್ ಇಡಬೇಡ ಅಂತ ಇವ್ನಿಗೆ ಹೇಳಿದೆ. ಒಡೆಯೋದೊಂದು ಬಾಕಿ, ಅದು ಬಿಟ್ಟು ಇನ್ನೆಲ್ಲ ಮಾಡಿದ್ದೀನಿ. ಆದ್ರೂ ಅವ್ನ ಬಾಯಿ ಚಪ್ಪಲ ಬಿಡ್ಲಿಲ್ಲ. ನೋಟಿಸು ಕೊಟ್ಟೆ. ಏನ್ ಮಾಡಕ್ಕಾಯ್ತೈತೆ, ಆಸೆ, ಅಭಿಮಾನ, ಆಸೆ ಆತ ಮಾಡ್ದ. ಇರ್ಲಿ, ನೀವೆಲ್ಲ ಸೇರಿ ಆಯ್ಕೆ ಮಾಡಿ ಕಳಿಸಿದ್ದೀರಿ. ಯಾವುದೇ ಜಾತಿ ಇಲ್ಲ ನಮಗೆ, ಯಾವುದೇ ಧರ್ಮ ಇಲ್ಲ. ನಾನು ಇವತ್ತು ಕೂಡ ಇಲ್ಲಿ ಏನು ಪ್ರತಿನಿಧಿಯಾಗಿದ್ದೀನಿ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ, ಸಿಕ್ಕ ಅವಕಾಶವನ್ನ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಡ್ಲಿಕ್ಕೆ ನೀವು ಉಪಯೋಗಿಸ್ಕೊಳ್ಬೇಕು. ಎಲ್ಲರೂ ನಗ್ತಾ ಇದ್ರು. ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮ್ಮ ಸ್ವಾಭಿಮಾನದ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ. ನಿಮ್ ಯಾರ ಜೋಬ್ಗೂ ನಾನು ದುಡ್ಡು ಹಾಕಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಮ ಎಲ್ಲ ಆಸ್ತಿ ಮೌಲ್ಯಗಳು ಈ DK ಶಿವಕುಮಾರ್ ತೆಗೆದುಕೊಂಡಂತ ನಿರ್ಧಾರ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ಮೇಲೆ ಈ ಜಮೀನಿನ ಬೆಲೆ ಏನಾಯ್ತು ಅನ್ನೋದಕ್ಕೆ ನಿಮ್ಗೆಲ್ಲ ಕೂಡ ಇವತ್ತು ಮನವರಿಕೆ ಆಗಿದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನ. ನಾನೇನು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ. ದೊಡ್ಡಾಳಹಳ್ಳಿ ಕೆಂಪೇಗೌಡನ ಮಗ DK ಶಿವಕುಮಾರ್ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಳಕ್ ಆಗ್ತದಾ? ಆಗುದಿಲ್ಲ. ಹಂಗೆ ಇವತ್ತು ನಾವು ನೀವೆಲ್ಲ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಯ್ತು. ಈಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ಅನೇಕರು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೆಂಬರ್ಗಳಾಗಿದ್ರು. ಇಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಯಾರಿದ್ದಾರೆ ಅವರೆಲ್ಲ ಆಗಿದ್ರು. ನಮ್ಮ ರಾಜ್ಯ ಕೂಡ ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆಮೇಲೆ ಈಗ ದಕ್ಷಿಣ ಜಿಲ್ಲೆ. ಇಡೀ ನಮ್ಮ ಸಂಗಮದವರೆಗೂ ಈ ಕಡೆ ಮಳವಳ್ಳಿ ಬಾರ್ಡ್ರು, ಮಂಡ್ಯ ಬಾರ್ಡ್ರು, ಕುಣಗಲ್ ಬಾರ್ಡ್ರು ಎಲ್ಲ ಕೂಡ ಇದು ಬೆಂಗಳೂರು ನಗರ ಜಿಲ್ಲೆ. ಆಮೇಲೆ ಇದು ಭಾಗವಾಗಿ ಆಯ್ತು. ಆದ್ರೂ ಚಿಂತೆ ಇಲ್ಲ. ನಿಮ್ಮ ಅಭಿವೃದ್ಧಿಗೆ ನಾನು ಪ್ರತ್ಯೇಕವಾದಂತಹ ಮೀಟಿಂಗ್ ಅನ್ನು ನಾನು ಮಾಡ್ತೇನೆ. ಇಲ್ಲಿ ಏನಾಗಬೇಕು